ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಇದು ಶುಕ್ರವಾರದ ಬ್ಲಾಗು. ಇವತ್ತು ನಮ್ಮ ಆಂಟಿ ಅಂಕಲ್ದು ಆ್ಯನಿವರ್ಸರಿ ಇತ್ತಲ್ಲ, ಹಾಗಾಗಿ ನಾವೀಗ ರೆಡಿಯಾಗಿ ಎಲ್ಲರೂ ಸೇರಿ ಗಿಫ್ಟ್ನ ತೊಗೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಖುಷಿ ನೋಡಿ ಈಗ. ಹಲೋ ಗೈಸ್, ಇವತ್ತು ಬರ್ರಿ ನಾವು ತೋರಿಸ್ತೀವಿ, ಗಿಫ್ಟು ತೋರಿಸ್ತೀವಿ. ಮನೆಗೆ ಹೋದ್ಮೇಲೆ ಅಕ್ಕನ ಬಡ್ಡೆಗೆ ಹೋಗಾತೀವಿ. ಬರ್ರಿ ಗೈಸ್. ಅಕ್ಕನ ಬರ್ತಡೇ ಎಲ್ಲ ಅಜ್ಜ ಅಮ್ಮ ಆ್ಯನಿವರ್ಸರಿ. ಹಾಂ, ಗಿಫ್ಟ್ ಕೊಡಬೇಕು ಅವ್ರಿಗೆ. ಬರ್ರಿ ನೋಡೋಣ. ನಾವು ಹೋಗುವಷ್ಟರಲ್ಲಿ ನಮ್ಮ ಭಾಗ್ಯ ಚಿನ್ನು ಎಲ್ಲ ಕೇಕ್ ಎಲ್ಲ ತೊಗೊಂಬಂದಿದ್ರು. ಹುಡಿಪಟ್ನ ಆತಾ ತಡಿ ಮಮ್ಮಿ ಹಂಗೆ ಅಲ್ಲ ಹಂಗೆ ಕೇಕ್ ಕಟ್ ಮಾಡ್ತಾ ನಿಂತು ಬಾ ಬಾ ಓಡು ಬಾ ಲುಗೋ ಶಾನೆ ಬಾ ಏಕಸ್ ಬಾ ಏ ಬಾ ಫೋಟೋ ತೆಗಿಯಾತಿರ್ತಾರಿ ಫಸ್ಟ್ ಕೈ ಎಲ್ಲಾರು ಕ್ಲಾಪ್ ಹಾಕಿ ತಡ್ ಐ ತಡಿ ಆಗಿಲ್ಲ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹಾಂ ಇರೋಡ್ರಿ ಆತ ಹಿಂಗ್ ಮಾಡ್ತೀವಿ ಕ್ಯಾಂಡಲ್ ದೋಸ್ತು ಬಿಡಿ ನಾ ಒಂದೇನೋ ಖುಷಿ ನಗೋ ಯಪ್ಪ ನಗೋ. ಏ ಇವಂದ ದೊಡ್ಡದಿಲ್ಲ. ಮುಟ್ಟು ಬರ್ತದೆ ಇತ್ತಲ್ಲ ಖುಷಿ ರೊಟ್ಟಿ ತಕೊಂಡು ಹತ್ತಿ ತೆಗೆ ಕೊಡೋದು. ಚಿರ್ಬೇಕು ನೀವು ನೋಡಿದ ಕೂಳೆ ಇದೈತೆ ಅದಕ್ಕೆ ಡಿಸ್ಕೋ. ಡಿಸ್ಕೋ ಇತ್ತು, ಡಿಸ್ಕೋ ತೆಗೀರಿ. ಟೆಪ್ ಟೆಪ್ ಟೆಪ್. ಹೀಗಾಗಿ ಇಬ್ರು ಕೊಡ್ರಿ ನೋಡೋದು ವಿಡಿಯೋ ಬರ್ತದ ಮಮ್ಮಿ. ಏ ಚಾಕು ತಗೊಂಬಲ್ಲಪ್ಪ ಚಿಂತೆ ತೆಗಿ. ಲೈಟ್ ಬ್ಲರ್ ಬರ್ತೈತಲ್ಲ ಅದ್ರ. ಅಲ್ಲ ಏಯ್ ಅಚ್ಚು ಸರಿ, ಅಚ್ಚು ಸರಿ. ಬಾಲು ಬಾಲು ಸೋದಾ ಸಿಸ್ಟಮ್ ನೋಡು. ಬಾಪ್ರೆ ಅಯ್ಯೋ ಬಾಪ್ರೆ ಬಗ್ಗೆ ಹಾಕಿ ನೋಡೋದು. ಬಾಪ್ರೆ ಸಿಫತ್ ಚಾ ಆನ್ ಮಾಡಿ ಹಾಕಿನ ಚೆಂಟು. ಕರೆಕ್ಟ್ ನಮ್ಮ ಶಾಪ್ ಹೊಡಿಸಿ ಇಡ್ರಿ ಎಲ್ಲರೂ. ಮೇಲೆ ನೋಡ್ರಿ. ಮೇಲೆ ಹಿಂಗ ಮೇಲೆ ಹಾ ಮ್ಯಾಲ್ ನೋಡ್ರಿ. ಏ ಎಷ್ಟು ಅನ್ಸಲ್ಲ ನೋಡೋದು ಒಳಗೋದಿಲ್ಲ ಯಾಕಂದ್ರೆ ಕೈ ತೆಗಿಲ್ಲ ಕೈ ತೆಗಿ ಜೂಮ್ ಇಡ್ರಿ ಕೈ ಇಡ್ರಿ ಎಲ್ಲಮ್ಮ. ಝೂಮಕ್ಕೆ ಕ್ಲಿಯರ್ ಬರಲ್ಲ. ಅದ್ರಾಗ ಡಿಸೈನ್ ಬರ್ತಾವನ್ಲಿ, ಡಿಸೈನ್ ಬರ್ತಾನೆ ಅದ್ರಾಗ ನೋಡ್ಬೇಕು. ಅದು ಇದ್ರಾಗ ಡಿಸೈನ್ ಮಾಡೋದು ಹೆಂಗಂತ. ಒಂದೇ ನಿಮಿಷ ಪಾಸ್ ಮಾಡಂತ ರೊಟೇಟ್ ಮಾಡಿದ್ವಿ ಬರಲ್ಲ. ಗ್ರಾನ್ ಗ್ರಾನ್ ಅಂತ ಕಾಣತ್ತಾದ್ರಾಗ. ಹಾ ಗ್ರಾನ್ ಅಲ್ಲ ಇದೆ ಗ್ರಹಗಳು ಗ್ರಹ ಸೋಲಾರ್ ಸಿಸ್ಟಮ್ ಅದ್ರಾಗ ಅಲ್ಲಿ ಕಾಣ್ತಿರ್ತಾನ. ಹಾ ಏ ಹಾಫ್ ಮಾಡಪ್ಪ, ಹಾಫ್ ಮಾಡಿ, ಹಾಫ್ ಮಾಡಿ. ಕೈ ತೆಗಿ, ಕೈ ತೆಗಿ. ನೋಡಿಲ್ಲ ಉಂಡಿ ಮಾಡಿ ನಾ ತಿನ್ನಕ ತಡಿ ತಡಿ ತಡಿಪ ನಾ ಅದಕ್ಕೆ ರೊಟೇಟ್ ಆಕೈತ ನೋಡ ಅಂತ ನಾನು ಅಂತೀನಿ. ವಿತೌಟ್ ಸ್ಪೆಲ್ಲಿಂಗ್ ಅಲ್ಲ ಸಣ್ಣ ಝೂಮ್ ಮಾಡಿದ್ರೆ ಕ್ಲಿಯರ್ ಬರಲ್ಲ. ಹಾ ಬರ್ತೈತಿ ಜೂಮ್ ಮಾಡು. ಇಲ್ಲ ನೀ ಹಂಗೆ ಹಿಡ್ಕೊ. ಅದ ನೋಡಲ್ಲ ಸಣ್ಣ ಅದಲ್ಲ ಅಲ್ಲಿ ಬರ್ದಿತ್ತು ನೋಡಿ. ಅಲ್ಲಿ ಏನೇನು ಬರ ಸಣ್ಣ ಮರ್ಕ್ಯೂರಿ, ಸ್ಯಾಟರ್ನ್, ವೀನಸ್, ಅಚ್ಚು ನೀ ತೆಗಿ. ಪ್ಲಾನೆಟ್ ಹೆಸರು ಬರ್ಬಿಟ್ಟಾರೆ. ಇಂಥವು ಬಾಲ್ ಬೇರೆ ತಂದು ಹಾಕ್ಬೋದು. ಹ್ಯಾಪಿ ಬರ್ಡೇದು ಆಯ್ತು ಅಂದ್ರೆ ಹ್ಯಾಪಿ ಬರ್ಡೇ ಆಯ್ತು ಬಾಕ್ಸ್. ಹಾಗೆ ಎಲ್ಲರೂ ಸೇರಿ ಊಟ ಕೂಡ ಮುಗಿಸ್ಕೊಂಡ್ವಿ. ಅವರೇ ಊಟ ಹೇಮಂತ್ ತೊಗೊಂಡಿದ್ದಲ್ಲ ಪಾಪು ಬೆಮ್ಮನ್ನು.
ಓ ಬರ್ರಿ ಪಾಪ ಓದಾತಾನಲ್ಲ ತಮ್ಮ ಹೌದು ತಮ್ಮ ಓದಾಕತ್ತಾನ ಆಕತ್ತಿನ ಸಾಟ. ಬರ್ರಿ ಜಲ್ದಿ ಹೋಗಿಲ್ಲ ಅತ್ತಿ ಬಂದ್ಲು. ಏನ್ ಮಾತಾಡ್ಸೋದು ಏನು ಏನು ಮಾಡತ್ತೀವ? ಈಗ ಕಸ ಹೊಡೆದೆ ನೀರು ಹಾಕಕತ್ತೀನಿ. ಗೇಟ್ ಹಾಕೊಂಡಾಳ್ರಿ, ತೆಗಿಬೇಕಾ ಗೇಟ್ ಹಾಕೊಂಡಾಳ, ಹಂಗಾಗಿ ಅದು ಕ್ಲಿಯರ್ ಕಾಣತ್ತಿಲ್ಲ. ತೆಗಿಬೇಕಾ ಸಾಯಂಕಾಲ ಹೊರಗಿಡೋ ಇದ್ದು ಕಸ ಹೊಡ್ಕೊಂಡು ನೀರು ಹಾಕತ್ತಾಳ ಈಗ. ಏಯ್ ಬಟ್ಟೆ ಇದ್ದು ಒಂದೆರಡು ತಗೋ ಇವನು. ಅರೇವ ಹಾಂ ಆರಾಮ್ ಇದು ಅಲ್ಲಿ ಇಟ್ಬಿಡ್ತೀನಿ ಅಲ್ಲಿ. ಮಕ್ಕಿ ಹಾಕೊಂಬ ಮತ್ತೆ ಗಿತ್ತರು. ನಿನ್ನೆ ಮಾರ್ಕೆಟ್ ಹೋಗಿದ್ವಲ್ಲ, ಅವಾಗ ಒಂದು ನೀರಿಗೆ ನಮ್ಮದು ಒಂದು ಬ್ಯಾರೆಲ್ ಇತ್ತು. 8 ದಿನ 10 ದಿನಕ್ಕೊಮ್ಮೆ ನೀರು ಬರ್ತಾ ಇರೋದ್ರಿಂದ ಕುಡಿಯೋ ನೀರು ಶಾರ್ಟೇಜ್ ಆಗ್ತಿತ್ತು ನಮಗೆ. ಹಾಗಾಗಿ ನಿನ್ನೆ ನೋಡೋಣ ಅಂತ ಮಾರ್ಕೆಟ್ನಲ್ಲಿ ಇನ್ನೊಂದು ಬ್ಯಾರೆಲ್ ನೋಡಬೇಕು ಅಂತ ನೋಡಿದ್ವಿ. ಆದರೆ ಬ್ಯಾರೆಲ್ ಇಷ್ಟ ಆಗಲಿಲ್ಲ. ಹಾಗೆ ಒಂದು ಮಗ್ ತೋರಿಸಿದ್ರು, ಅದು ತುಂಬಾ ಇಷ್ಟ ಆಯಿತು. ಅದು ಈಗ ನಾವು ಹಾಟ್ ವಾಟರ್ ಹಾಕಿದರೆ ಒಂದು ಮಿನಿಮಮ್ ಒಂದು 12 ಅವರ್ಸು ಬಿಸಿಯಾಗೇ ಇರುತ್ತಂತೆ. ಅಥವಾ ಕೋಲ್ಡ್ ವಾಟರ್ ಹಾಕಿದರೆ ಈಗ 12 ತಾಸು ಕೋಲ್ಡ್ ಆಗಿರುತ್ತೆ ಅಂತ ಹೇಳಿದ್ರು. ನೋಡೋಣ ಅಂತ ತೊಗೊಂಡ್ವಿ. ಅದು ರೇಟ್ ಬಂದು 1350 ರೂಪಾಯಿ. ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ಅದು ಟೆಸ್ಟ್ ಮಾಡಲಿಕ್ಕೆ ಅಂತ ಬೆಳಗ್ಗೆ 2 ಬಾಟಲ್ ಇಲ್ಲಿ, ಈ 2 ಬಾಟಲ್ನ ನಾನು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿದ್ದೆ. ಬೆಳಗ್ಗೆನೇ ಈ ಬಾಕ್ಸ್ ಇಲ್ಲಿದೆ ನೋಡಿ, ಮಗ್ಗು ಇದು, ಇದರಲ್ಲಿ ಹಾಕಿದ್ದೆ. ಈಗ ಕುಡಿದ್ರೂ ಕೂಡ ಇದು ಫುಲ್ ಕೋಲ್ಡ್ ಆಗಿದೆ. ಫ್ರಿಜ್ನಲ್ಲಿ ನೀರು ಬರುತ್ತಲ್ಲ ಕೋಲ್ಡು, ಅದೇ ಟೈಪು ಕೋಲ್ಡು ಈಗೂ ಇದೆ. ಬೆಳಗ್ಗೆನ ಹಾಕಿದ್ದು 10 ಗಂಟೆಗೆ, ಈಗ ಟೈಮ್ ಬಂದು 7 ಗಂಟೆ ಆಯಿತು, ಸಾಯಂಕಾಲ 7 ಗಂಟೆ ಆಯಿತು. ಈಗೂ ಕೋಲ್ಡ್ ವಾಟರ್ ಹಾಗೇ ಇದೆ, ಕೋಲ್ಡು ಹಾಗೇ ಇದೆ. ಈಗ ನಾನು ಬೇಕಲ್ಲ ನೀರು, ಹಾಗಾಗಿ ಮತ್ತೆ 2 ಬಾಟಲ್ನ ಎರಡು ಬಾಟಲ್ ತುಂಬಿಸಿಟ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಫ್ರಿಜ್ನಲ್ಲಿಟ್ಟು ಬೆಳಗ್ಗೆ ಮತ್ತು ಅದು ಮಗ್ಗಿಗೆ ಹಾಕಬೇಕು. ಹಾಕಕ್ಕಂತ ಈಗ ನೀರನ್ನು ಇಟ್ಕೊತಾ ಇದ್ದೀನಿ. ಈಗ ರಾತ್ರಿ ಊಟಕ್ಕೆ ಅಂತ ಮಟನ್ ಸಾಂಬಾರು ಹಾಗೆ ಇದೆ. ನಿನ್ನಿದು ಮಮ್ಮಿ ಸ್ವಲ್ಪ ತಿಂದೋದ್ರು, ತೊಗೊಂಡು ಹೋಗು ಅಂತ ಹೇಳಿದೆ. ಸ್ಕೂಲಿಗೆ ಹೋಗ್ತೀನಲ್ಲ, ಆಗ ಬೇಡ ಅಂತ ಹೇಳಿದ್ರು. ಹಾಗಾಗಿ ಮಟನ್ ಸಾಂಬಾರು ಇದೆ, ಬಿಸಿ ಮಾಡಿಕೊಂಡೆ. ಹಾಗೆ ನಮ್ಮ ಸೌಮ್ಯ ಮಟನ್ ಸಾಂಬಾರು ತಿನ್ನಲ್ಲ, ಹಾಗಾಗಿ ಒಳಗೆ ಚಿಕನ್ ತಂದಿತ್ತು, ಅದು ಕೂಡ ಇದೆ. ಈಗ ರೊಟ್ಟೆ ಮತ್ತು ಅನ್ನ ಮಾಡಿಕೊಂಡ್ರೆ ಇವತ್ತಿಂದು ಊಟ ಕೂಡ ರೆಡಿ ಆಗುತ್ತೆ. ನೀರು ಕುಡಿಯತ್ತಿ? ಹೆಂಗೈತೆ ನೀರು? ಕೋಲ್ಡ್ ಐತ್ಯಾ? ಬೆಳಗ್ಗೆ ಹಾಕಿದ್ದು ಇನ್ನೂ ಹಂಗೈತಿಲ್ಲ ಕೋಲ್ಡ್? ಈಗ ಬೇಸಿಗೆ ಒಳಗೆ ಚಲೋ ಅನ್ಸುತ್ತೆ. ನಾವು ಬೇಕಂದ್ರೆ ಹಾಟ್ ಮಾಡ್ಕೋಬಹುದು, ಹಾಟ್ ನೀರು ಇಡ್ಬೋದು. ನಾಳೆ ಮಳೆಗಾಲದೊಳಗೆ ಒನ್ ಟೈಮ್ ಬಿಸಿ ಮಾಡ್ಕೊಂಡು ಅಚ್ಚು ಖಾಲಿ ಇದು ಮಾಡ್ಬೇಡ, ಬೇಕಾದಷ್ಟು ಕುಡಿಬೇಕು. ಆ ಕಪ್ ತೊಗೋತಾರನ, ಗ್ಲಾಸ್ ಐತಿಲ್ಲ? ನಾನು ಮಳೆಗಾಲದಾಗ ನೀರು ಕುಡಿಯೋಕೆ ಕೋಲ್ಡ್ ಇರ್ತಾವಲ್ಲ, ಅವಾಗ ಒಂದು ಟೈಮ್ ಬಿಸಿ ಮಾಡಿ ಹಾಕಿಬಿಟ್ರೆ ಬೆಳಗ್ಗೆ ಅಂತ ಸಾಯಂಕಾಲ ಮಟನ್ನು ಅವಾಗ ಬಿಸಿ ಬಿಸಿ ಅನಿಸುತ್ತೆ. ಲೈಟಾಗಿ ಬಿಸಿ ಮಾಡಿ ಹಾಕ್ಬೇಕು ಅಷ್ಟೆ. ಎಷ್ಟು ಕೋಲ್ಡ್ ಐತಿ? ಕೋಲ್ಡ್ ಐತೆ ಹೆಚ್ಚು? ನೀರು ಬೇಕಂತ ಕುಡಿಯತ್ತೀವ, ಕೋಲ್ಡ್ ಐತೆ ಅಂತ ಕುಡಿಯತ್ತೀವ? ಕೋಲ್ಡ್ ಐತಂತೆ. ಹಾಲಿಡೇ ಹೋಮ್ವರ್ಕ್ ಮಾಡೋ ಇವತ್ತಿಂದು. ಹೋಗು. ಏನು ಮಾಡತ್ತಿ? ನೀನು ಮಾಡ್ತಿ?
ಇನ್ನು ನಂಟಿ ತುಂಬಾ ಚೆನ್ನಾಗಿರುತ್ತಂತೆ. ಯಾರಂದ್ರು? ನಮ್ಮ ಕಾಕ ಅಂದಿತ್ತು. ಚಲೋ ಆತ್ ಬಿಡು. ಅದಕ್ಕೋಸ್ಕರ ಮಾಡತ್ತಿದ್ ಇವಾಗ. ಟೀ ಕುಡಿತಾರನ? ಸ್ವಲ್ಪ ನಡಿ ಹೊರಗೆ ನಡಿ. ಹಾಗೆ ನಾಳೆ ಟಿಫನ್ಗೆ ಅಂತ ದೋಸೆ ಹಿಟ್ಟು ಕೂಡ ರುಬ್ಕೊತಾ ಇದ್ದೀನಿ. ಮಧ್ಯಾಹ್ನ ಪಿಕ್ಚರ್ ಏನಾದ್ವಿ ಅದ ಮಸ್ತಾಗಿತ್ತದ. 15 ಅಂತ ಕೊಟ್ಟಿದ್ರು ಫಸ್ಟ್, ಆಮೇಲೆ ಲಾಸ್ಟಿಗೆ 14 ಬಂತದು. ಯಾರಿಗಾರು ಒಳ್ಳೇದಾಗಲಿ ಬಿಡ್ಲಿ, ಅಂದ್ರೆ ಆಕೆ ಹೆಂಗೆ ಓಡಾಡಿದ್ಲು ಇವ. ಅಕ್ಕ ಇದಕ್ಕೂ ಕೊಡ್ಬೇಕನ್ನ ಒಳಗಿಂದ ಮುಗಿದು ಎಲ್ಲ ಎಲ್ಲ ಊಟ ಮುಗೀತು. ಮಲ್ಕೋಬೇಕಂದ್ರೆ ನಾನು ಮುಂಚೆನೊಂದಿದು ಅಂತ ಮುಗಿತಾ ಚಿನ್ನು? ಹಾಂ ಎಷ್ಟು ಅದಾವ ಟೋಟಲ್? 10. ನಮ್ಮ ಚಿನ್ನು ಬಂದಿದ್ದಲ್ಲ, ಅಕ್ಕಿಗೆ ಬಿಡಾಕಂತಂತಿದ್ದೀರ. ನಮಗೆ ಟೈಮು 9:30 ಐತಿ. ಎಷ್ಟಕ್ಕೆ ಹೋಗ್ಬೇಕು ಚಿನ್ನು ನಾಳೆ? 7:30 ಬೆಳಗ್ಗೆ. ಎಷ್ಟಕ್ಕೆ ಕೇಳ್ತೀವಿ? 5:30. 5 ರೀ? ಯಾರಪ್ಪ ಬೇಕೇನಂತ ನಮ್ಮ ಸೌಮ್ಯ ಬಂದ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಇದು ಮಂಗಳವಾರದ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ನಿನ್ನೆ ದೋಸೆ ಹಿಟ್ಟು ಹಾಕಿದ್ನಲ್ಲ, ಈಗ ಅದು ಕೂಡ ಚೆನ್ನಾಗಿ ಬಂದಿದೆ. ಅದಕ್ಕೆ ಅಂತ ಆಲೂಗಡ್ಡೆಯನ್ನು ಕುದಿಸ್ಕೊತಾ ಇದ್ದೀನಿ. ನೋಡಿ, ಈ ಸೈಡ್ ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ಈ ಸೈಡು ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿದೆ. ಇದಕ್ಕೀಗ ಉಪ್ಪದು ಹಾಕ್ಕೊಂಡು ದೋಸೆನ ಮಾಡ್ಕೋತಾ ಇದ್ದೀನಿ. ಹಾಗೆ ದೋಸೆ ಕೂಡ ಮಾಡ್ಕೊಂಡಿದ್ವಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.